ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಹಿಂದಿನ ವಿಡಿಯೋದಲ್ಲಿ ಅಪ್ಪ ಅಮ್ಮ ಮತ್ತು ಚಿಕ್ಕಮ್ಮ ಎಲ್ಲ ಮನೆಗೆ ಬಂದಿದ್ದರು ಅಂತ ಹೇಳಿದ್ದೆ, ಪಾಯಸ ಮಾಡಿದ್ದೆ ಅಂತ ಅಂದಿದ್ದೆ ಅಲ್ವಾ. ಸೊ ಅದರ ನೆಕ್ಸ್ಟ್ ಡೇ ವ್ಲಾಗ್ ಇದು. ಸಂಜೆ ನಾವು ಊರಿಗೆ ಹೋಗಬೇಕಾಗಿತ್ತು. ಊರಲ್ಲಿ ದೇವಸ್ಥಾನ ಓಪನಿಂಗ್ ಇತ್ತು. ಸೊ ಹಾಗಾಗಿ ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ಏನೇನು ಕುಕ್ ಮಾಡಿದೆ ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತೀನಿ. ಬೆಳಗ್ಗೆ ನಾನು ಬೆಣ್ಣೆ ತರಲಿಕ್ಕೆ ಹೋದಾಗ ಊರಿಂದ ಒಂದು ಸ್ವಲ್ಪ ನುಗ್ಗೆ ಸೊಪ್ಪನ್ನು ಸಹ ತಂದಿದ್ದೆ. ಸೊ ಆ ನುಗ್ಗೆ ಸೊಪ್ಪಿಂದ ಇವತ್ತು ಇದು ಅಕ್ಕಿ ಮಸಾಲೆ ರೊಟ್ಟಿ ಮಾಡ್ತಾಯಿದ್ದೀನಿ. ನುಗ್ಗೆ ಸೊಪ್ಪನ್ನು ಹಾಗೆ ಬಿಡಿಸ್ಕೋಬೇಕು, ನಾವು ಕರಿಬೇವು ಬಿಡಿಸ್ತೀವಿ ನೋಡಿ ಆ ರೀತಿ. ಸೊ ಅದನ್ನು ಕಟ್ ಮಾಡಲಿಕ್ಕೆ ಹೋಗಬೇಡಿ. ನುಗ್ಗೆ ಸೊಪ್ಪು ಸಿಗೋದೇ ಅಪರೂಪ. ಸಿಟಿಗಳಲ್ಲಿ ನಿಮ್ಮ ಹಳ್ಳಿ ಕಡೆ ಜಾಸ್ತಿ ಸಿಕ್ತು ಅಂತ ಅಂದರೆ, ಇವಾಗೇನು ಬಿಸಿಲು ಸಖತ್ತಾಗಿದೆ. ಸೊ ಬಿಸಿಲಿಗೆ ತಂದು ನೀವು ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಬಿಟ್ರೆ ಸಾಂಬಾರಿಗೆ, ಚಟ್ನಿಗಳಿಗೆ ಎಲ್ಲದಕ್ಕೂ ಒಂದೊಂದು ಸ್ಪೂನ್ ಹಾಕ್ಕೊಂಡ್ರೆ ಅದರಷ್ಟು ಕ್ಯಾಲ್ಶಿಯಂ, ಐರನ್ ರಿಚ್ ನಿಮಗೆ ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ. ಆದಷ್ಟು ಉಪಯೋಗಿಸಿ. ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದು. ನುಗ್ಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ನುಗ್ಗೆ ಸೊಪ್ಪು, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಅಕ್ಕಿ ಹಿಟ್ಟು, ಅದಕ್ಕೆ ಒಂದು ಸ್ವಲ್ಪ ಬಿಸಿ ನೀರು ಎಲ್ಲನೂ ಹಾಕಿ ಈ ರೀತಿ ತೆಳುವಾಗಿ ಕಲಸಿಟ್ಕೊಂಡಿದ್ದೀನಿ. ನಾನು ಯಾವಾಗಲೂ ತವ ಮೇಲೇ ತಟ್ಟೋದು, ಹಾಗಾಗಿ ಸ್ವಲ್ಪ ತೆಳು ಕಲಿಸ್ಕೊತೀನಿ ನಾನು. ನೀವು ಪೇಪರ್ ಮೇಲೆ ತಟ್ಟಿ ಹಾಕೋದಾದರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಈರುಳ್ಳಿ ಟೊಮ್ಯಾಟೊ ಚಟ್ನಿ ಮಾಡ್ತಾಯಿದ್ದೀನಿ. ಇದಂತೂ ತುಂಬ ಸುಲಭ. ಒಗ್ಗರಣೆಗೆ ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಟೊಮ್ಯಾಟೊ ಜಾಸ್ತಿ ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಕು ಅಂತ ಅನ್ಸಿದ್ರೆ ಹುಣಸೆ ಹಣ್ಣು ಹಾಕ್ಕೊಳ್ಳಿ. ನಾನು ಟೊಮ್ಯಾಟೊನೇ ಜಾಸ್ತಿ ಹಾಕಿರೋದ್ರಿಂದ ಹುಣಸೆ ಹಣ್ಣನ್ನು ಹಾಕಿಲ್ಲ. ಟೊಮ್ಯಾಟೊ ನೀರೆಲ್ಲ ಬಿಟ್ಟು ಚೆನ್ನಾಗಿ ಸಾಫ್ಟಾಗಿ ಅದು ತಣ್ಣಗಾದಮೇಲೆ ಅದನ್ನು ಜಸ್ಟ್ ರುಬ್ಕೊಂಡು ಅದಕ್ಕೊಂದು ಒಗ್ಗರಣೆ ಹಾಕ್ಕೊಂಡ್ರೆ ಟೊಮ್ಯಾಟೊ ಚಟ್ನಿ ರೆಡಿ. ಸೂಪರಾಗಿ ಆಗೋಗುತ್ತೆ. ಸೊ ಬೆಳಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಜೊತೆ ಟೊಮ್ಯಾಟೊ ಈರುಳ್ಳಿ ಚಟ್ನಿ ಮಾಡಿದ್ದೆ. ಮಧ್ಯಾಹ್ನಕ್ಕೆ ಇಲ್ಲಿ ಲಂಚ್ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಬೇಗ ಪ್ರಿಪೇರ್ ಮಾಡ್ತಾಯಿದ್ದೀನಿ, ಏಕೆಂದರೆ ಸಂಜೆ ನಾವು ಸ್ವಲ್ಪ ಊರಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಒಂದು 1 kg ಆಗೋಷ್ಟು ಮಾತ್ರ ತೊಂಡೆಕಾಯಿ ಇತ್ತು ಅಂತ ಅಂದ್ಬಿಟ್ಟು ಅದ್ರದ್ದು ಪಲ್ಯ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಒಂದೊಂದು ಸ್ಪೂನ್ ಹಾಕಿದ್ರೆ ಸಾಕು ಅಂತ ಅಂದ್ಬಿಟ್ಟು ತೊಂಡೆಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಜಸ್ಟ್ ಅದಕ್ಕೆ ಒಗ್ಗರಣೆ ಹಾಕೋದಷ್ಟೇ. ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕಡಲೆಬೇಳೆ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಕಟ್ ಮಾಡಿಟ್ಕೊಂಡಿರೋವಂಥ ತೊಂಡೆಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೇಕನ್ಸಿದ್ರೆ ಒಂದು ಸ್ವಲ್ಪ ನೀರನ್ನು ಚಿಮುಕ್ಸ್ಬಿಟ್ಟು ಸಿಮ್ ಫ್ಲೇಮಲ್ಲಿ ಇಟ್ಬಿಟ್ರೆ ಅದು ರೆಡಿ ಆಗ್ತಿದ್ದ ಹಾಗೇ, ಸಾಫ್ಟ್ ಆಗ್ತಿದ್ದ ಹಾಗೇ ಮೇಲ್ಗಡೆ ಕಾಯಿ ತುರಿ ಹಾಕ್ಬಿಟ್ರೆ ಏನು ತೊಂಡೆಕಾಯಿ ಗೊಜ್ಜು ರೆಡಿ ಆಗಿಬಿಟ್ಟಿರುತ್ತೆ. ಹಾಗೆಯೇ ಮಧ್ಯಾಹ್ನ ಸಾಂಬಾರೇನು ಮಾಡೋದು ಬೇಡ, ಹೇಗೆ ಇದ್ರೂ ಸಂಜೆ ಊರಿಗೆ ಹೋಗ್ತೀವಿ, ಅಲ್ಲೇ ಊಟ ಎಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮತ್ತು ಮೊಸರನ್ನ, ಪಲ್ಯ ಆ ರೀತಿ ಮಾಡ್ತಾಯಿದ್ದೀನಿ. ಪಾಯಸ ಇತ್ತು ಹಿಂದಿನ ದಿನ ಮಾಡಿದ್ದು, ಹಾಗಾಗಿ ಎಕ್ಸ್ಟ್ರಾ ಸ್ವೀಟ್ ಏನೂ ಮಾಡ್ತಾಯಿಲ್ಲ. ಇಲ್ಲಿ ಚಿತ್ರಾನ್ನಕ್ಕೆ ಮಾವಿನಕಾಯಿ ತಂದಿದ್ರು. ಇನ್ನೊಂದು 15 ದಿನಕ್ಕೆ ಯುಗಾದಿ ಬಂದೇ ಬಿಡುತ್ತೆ. ಎಲ್ಲರಿಗೂ ಅವಾಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ. ಸೊ ಇವಾಗಲಿಂದನೇ ಮಾವಿನಕಾಯಿ ಸಿಗ್ತಾ ಇದೆ ಸೀಸನ್ನು. ಸೊ ಫಸ್ಟ್ ಮಾವಿನಕಾಯಿ ತಂದಿದ್ದು ಪ್ರದೀಪ್ ಮಾರ್ಕೆಟಿಂದ, ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡಿಬಿಟ್ಟೋಣ ಅಂತ ಅಂದ್ಬಿಟ್ಟು ಮಾವಿನಕಾಯಿನೆಲ್ಲ ತುರಿದು ಚಿತ್ರಾನ್ನಕ್ಕೆ ಬೇಕಾಗಿದ್ದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿತ್ರಾನ್ನಕ್ಕೆ ಫಸ್ಟು ಕಡಲೆ ಬೀಜನ ಫ್ರೈ ಮಾಡಿ ತೆಗೆದಿಟ್ಕೊಬಿಟ್ಟೆ. ಆಮೇಲೆ ಕಡಲೆಬೇಳೆ, ಜೀರಿಗೆ, ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ನೀವು ಇಷ್ಟಪಡದೇ ಇದ್ದವರು ಬೆಳ್ಳುಳ್ಳಿ ಹಾಕ್ಕೋಬೇಡಿ. ಕರಿಬೇವು ಮತ್ತು ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಬಂದು ಅದು ಘಮ ಬರೋವರೆಗೆ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಈ ರೀತಿ ಸಣ್ಣ ಕಟ್ ಮಾಡಿಬಿಟ್ರೆ ತಿನ್ಬೇಕಾದ್ರೆ ಸಿಕ್ತು ಅಂತ ಸೈಡಿಗೆ ಇಡೋದು ಆ ರೀತಿ ಎಲ್ಲ ಆಗೋಲ್ಲ. ಆ್ಯಂಡ್ ಸಣ್ಣದಾಗಿ ಕಟ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ತುಂಬಾ ಚೆನ್ನಾಗಿ ಖಾರನೂ ಜಾಸ್ತಿ ಅನಿಸಲ್ಲ, ಚೆನ್ನಾಗಿ ಅನಿಸುತ್ತೆ. ಅದು ಸ್ವಲ್ಪ ಸಿಗ್ತಾ ಇದ್ರೂ ಬಾಯಿಗೆ. ಹಸಿರು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಅದು ಫ್ರೈ ಆಗ್ತಿದ್ದ ಹಾಗೆಯೇ 3 ರಿಂದ 4 ಈರುಳ್ಳಿ ಮತ್ತು 1 ಮಾವಿನಕಾಯಿ ಪೂರ್ತಿ ತುರಿನ ಸೇರಿಸಿದ್ದೀನಿ ನಾನು. ಈ ರೀತಿ ಜಸ್ಟ್ ಮಿಕ್ಸ್ ಮಾಡಿಕೊಂಡು ಅನ್ನದ ಕ್ವಾಂಟಿಟಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಅದು ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಕುಕ್ ಮಾಡಬೇಕು. ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಬೇಕಾದ್ರೆ ನೀವು ಫ್ರಿಜ್ನಲ್ಲಿ ತೆಗೆದಿಟ್ಕೋಬೋದು. ಚಿತ್ರಾನ್ನದ ಗೊಜ್ಜು ಅಂತ ಕೆಲವೊಬ್ರು ಇಟ್ಕೊತಾರೆ ಫ್ರಿಜ್ನಲ್ಲಿ, ಆ ರೀತಿ. ನಮ್ಮ ಮನೆಯಲ್ಲಿ ಚಿತ್ರಾನ್ನ ಮಾಡೋದೇ ವಾರಕ್ಕೊಂದ್ಸಲ. ವಾರಕ್ಕೊಂದ್ಸಲ ಮಾಡೋದನ್ನು ಫ್ರಿಜ್ನಲ್ಲಿ ಬೇರೆ ತೆಗೆದಿಟ್ಕೋಬೇಕಾ ಅಂತ ಅಂದ್ಬಿಟ್ಟು ನಾನು ಅವಾಗವಾಗೆ ಫ್ರೆಶ್ ಆಗೇ ಮಾಡಿಬಿಡ್ತೀನಿ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದ್ದಾದ ನಂತರ ಅದಕ್ಕೆ ರೆಡಿ ಮಾಡಿಟ್ಕೊಂಡಿದ್ದಂಥ ರೈಸು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ತೆಂಗಿನಕಾಯಿ ತುರಿ ಇವಿಷ್ಟನ್ನು ಹಾಕಿ ಜಸ್ಟ್ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ತುಂಬ ಹೊತ್ತು ಸ್ಟವ್ ಆನಲ್ಲಿರಬೇಕು ಅಂತೇನಿಲ್ಲ. ಮಿಕ್ಸ್ ಮಾಡಬೇಕಾದ್ರೆ ಸ್ಟವ್ನ ಆಫ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ.
ಊಟದ ಜೊತೆ ಸೌತೆಕಾಯಿ ಎಲ್ಲ ಊರಿಂದ ತಂದಿದ್ರು ಅಂತ ಆಂಟಿಯಲ್ಲಿ ಸೌತೆಕಾಯಿ ಕೋಸಂಬರಿಗೆ ಸೌತೆಕಾಯಿ ಎಲ್ಲ ಕಟ್ ಮಾಡಿ ಇಡ್ತಾ ಇದ್ದಾರೆ. ಸೊ ಇದಾಗಿತ್ತು ನಮ್ಮ ಮನೆಯ ಲಂಚ್ ವ್ಲಾಗ್. ಆ್ಯಂಡ್ ಹಾಗೆಯೇ ಚಿತ್ರಾನ್ನದ ಜೊತೆ ಸ್ವಲ್ಪ ಮೊಸರನ್ನ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮೊಸರನ್ನಕ್ಕೆ ಒಣಮೆಣಸಿನ್ಕಾಯಿ ಬದಲು ಒಗ್ಗರಣೆಗೆ ಮಜ್ಜಿಗೆ ಮೆಣಸಿನ್ಕಾಯಿ ಅಂತಾರೆ, ಅದನ್ನು ನಮ್ಮ ಕಡೆ ಬಾಳ್ಕದ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ, ಅದನ್ನು ಹಾಕಿ ಚಿತ್ರಾನ್ನ, ಮೊಸರನ್ನ, ಪಲ್ಯ ಮತ್ತು ಕೋಸಂಬರಿ ರೆಡಿ ಆಯಿತು. ಸಂಜೆ ಅರೌಂಡ್ 7:30, 8 ಹಾಗೆ ನಾವು ಊರಿಗೆ ಹೋದ್ವಿ. ಅಂದರೆ ಪ್ರದೀಪ್ ಅವರ ಊರು, ನಮ್ಮ ಅತ್ತೆ ಊರಿಗೆ ಹೋದ್ವಿ. ಅಲ್ಲಿ ದೇವಸ್ಥಾನ ಓಪನಿಂಗ್ ಇತ್ತು, ಗ್ರಾಮ ದೇವತೆದು ದೇವಸ್ಥಾನ ಓಪನ್ ಇತ್ತು ಅಂತ ಅಂದ್ಬಿಟ್ಟು ಅಲ್ಲಿ ಜೋರಾಗಿ ಊರ ಹಬ್ಬ ಥರನೇ ಮಾಡ್ಕೊಂಡಿದ್ರು. ನಾವು ಹೋಗುವಷ್ಟರಲ್ಲಿ ಕಳಸ ಎಲ್ಲ ತೊಗೊಂಡು ದೇವಸ್ಥಾನದ ಹತ್ರಕ್ಕೇ ಹೋಗಿದ್ರು. ಸೊ ಇಲ್ಲಿ ವೀರಗಾಸೆ ಕುಣಿತ ಅಂತ ಹೇಳ್ತಾರಲ್ಲ, ಅದನ್ನು ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೀನಿ. ಒಂಥರ ಚೆನ್ನಾಗಿರುತ್ತೆ ಹಳ್ಳಿಗಳ ಕಡೆ ಈ ರೀತಿ ದೇವಸ್ಥಾನ ಓಪನಿಂಗ್ ಆದಾಗ. ಚೆನ್ನಾಗಿ ಎಲ್ಲರೂ ಸೇರ್ತಾರೆ, ಇಡೀ ಊರವರು, ಬೇರೆ ಬೇರೆ ಊರಿಗೆಲ್ಲ ಹೋಗಿರ್ತಾರೆ, ಅವರೆಲ್ಲ ಬಂದಿರ್ತಾರೆ, ಚೆನ್ನಾಗಂತ ಅನಿಸುತ್ತೆ. ಸೊ ಹಾಗಾಗಿ ಈ ದೇವಸ್ಥಾನ ಓಪನಿಂಗ್ ಇತ್ತು ಅಂತಲೇ ನಮ್ಮ ಅಮ್ಮ, ಚಿಕ್ಕಮ್ಮ ಅವ್ರನ್ನೆಲ್ಲನೂ ಸಹ ಕರ್ಕೊಂಡು ನಾವು ಸಹ ಊರಿಗೆ ಹೋಗಿದ್ವಿ. ಇನ್ನು ಅಲ್ಲೇ ಊಟ ಮಾಡಿಕೊಂಡು ರಾತ್ರಿ ಬಂದಿದ್ದೇನೆ. 12 ಗಂಟೆ ಆಗೋಯ್ತು ನಾವು ಮತ್ತೆ ಹಾಸನಿಗೆ. ಅದರ ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತೆ ನಾವು ಹೋಗಿದ್ವಿ ಊರಿಗೆ. ಅದ್ರ ವಿಡಿಯೋನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಸೊ ಲಾಸ್ಟ್ ಮಂತ್ ಲಕ್ಕಿ ವಿನ್ನರ್ಸ್ದ್ರದ್ದು ಗಿಫ್ಟನ್ನ ನಾನು ಈ ವೀಕ್ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ನೋಡಿ ಇಲ್ಲಿ ಅವ್ರಿಗೆ ಈ ಬ್ಯೂಟಿಫುಲ್ ಆಗಿರೋವಂಥ ಸ್ಪೈಸ್ ಬಾಕ್ಸ್ನ ನಾನು ಕಳಿಸ್ಕೊಡ್ತಾ ಇದ್ದೀನಿ 5 ಲಕ್ಕಿ ವಿನ್ನರ್ಸ್ಗೆ. ಸೊ ಈ ಮಂತೂ ಸಹ ಇರುತ್ತೆ. ಗಿಫ್ಟ್ಸ್ ಸೇಮ್ ಇರಲ್ಲ, ಗಿಫ್ಟ್ಸ್ ಬೇರೆ ಬೇರೆ ಇರುತ್ತೆ ಮಂತ್ಲಿ. ಯಾರು ನನ್ನಲ್ಲಿ ಜಾಸ್ತಿ ಪರ್ಚೇಸ್ ಮಾಡಿರ್ತಾರೆ, ಅಂದರೆ ಜಾಸ್ತಿ ಅಮೌಂಟಲ್ಲಿ ಪರ್ಚೇಸ್ ಯಾರು ಮಾಡಿರ್ತಾರೆ ಅವರಿಗೆ ನಾನು ಇದನ್ನು ಕಳಿಸ್ಕೊಡ್ತೀನಿ. ಆ ಮಂತಲ್ಲಿ ಜಾಸ್ತಿ ಪರ್ಚೇಸ್ ಮಾಡಿರ್ಬೇಕು. ಸೊ ಹೈಯೆಸ್ಟಿಂದ ಲೋಯೆಸ್ಟ್ ತನಕ ಹೋಗ್ತೀನಿ. ಒಬ್ಬರು ಅಂತೂ ಈ ಸಲ ನನಗೆ ಆಲ್ಮೋಸ್ಟ್ ಒಂದು 14 kg ಫುಲ್ಲು ಆರ್ಡರ್ ಕೊಟ್ಟಿದ್ದೀರಾ ಈ ಮಂತು. ಎಲ್ಲವನ್ನು ನನ್ನ ಹತ್ರ ಏನೇನು ಪ್ರಾಡಕ್ಟ್ ಇದೆ ಎಲ್ಲ ಪ್ರಾಡಕ್ಟೂ 2 kg 3 kg ಆಗುವಷ್ಟು ತೊಗೊಂಡ್ರು ಅವರು. ನಂಗೆ ತುಂಬ ಖುಷಿ ಆಯಿತು. ಸೊ ಎಲ್ಲ ಒಂದು ಪ್ರಾಡಕ್ಟ್ನೂ ಬಿಟ್ಟಿಲ್ಲ. ಸಾಂಬಾರು ಪುಡಿಯಿಂದ ಹಿಡಿದು ಧನಿಯಾ ಪುಡಿ, ಸಾಂಬಾರು ಪುಡಿ, ರಾಗಿ ಕೇಸರ್ ಪಿಸ್ತಾ ಮಾಲ್ಟು, ಚೋಕೋ ಮಾಲ್ಟು, ಪ್ರೋಟೀನ್ ಪೌಡರು, ಹಾಗೆಯೇ ಇತ್ತೀಚೆಗೆ ಸ್ಟಾರ್ಟ್ ಮಾಡಿದಂಥ ಮಲ್ಟಿಗ್ರೇನ್ ಆಟೋ ಅಂತೂ ನಾನು 3 ಸಲ 20 kg ಆಗುವಷ್ಟು ಮಾಡಿಸಿದ್ದೀನಿ. ಏಕೆಂದರೆ ಗೋಧಿ ಹಿಟ್ಟು, ಅದರಲ್ಲಿ ತುಂಬ ಥರದ ಕಾಳುಗಳೆಲ್ಲ ಹಾಕಿರ್ತೀವಿ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಸಹ ಪರ್ಚೇಸ್ ಮಾಡ್ತಾ ಇದ್ದಾರೆ. ಹಾಗೆಯೇ ಫ್ರೆಶ್ಶಾಗಿ ಸಾಂಬಾರು ಪುಡಿ ಸಹ ಎಗೇನ್ ಮಾಡಿಸಿದ್ದೀನಿ. ತುಂಬ ಜನ ಸ್ವಲ್ಪ ಸ್ಪೈಸ್ ಕಡಿಮೆ ಆಯಿತು ಅಂತ ಹೇಳಿದ್ರಿ. ಸೊ ಹಾಗಾಗಿ ಈ ಸಲ ಸ್ವಲ್ಪ ಸ್ಪೈಸ್ ಜಾಸ್ತಿ, ಅಂದರೆ ತುಂಬ ಜಾಸ್ತಿನೂ ಅಲ್ಲ, ತುಂಬ ಕಡಿಮೆನೂ ಅಲ್ಲ, ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಜಾಸ್ತಿ ಹಾಕಿಸಿ ಒಳ್ಳೆ ರೀತಿಯಲ್ಲಿ ಸಾಂಬಾರು ಪುಡಿ ರೆಡಿಯಾಗಿದೆ. ಫ್ರೆಶ್ ಬ್ಯಾಚ್ ರೆಡಿಯಾಗಿದೆ. ಸೊ ಬೇಕು ಅಂದವ್ರಿಗೆ ಇಲ್ಲಿ ನೀವು ವಾಟ್ಸಾಪ್ ನಂಬರ್ ಕಾಣಿಸ್ತಾ ಇದೆಯಲ್ಲ, ಆರ್ಡರ್ ಮಾಡ್ಕೋಬೋದು. ನಮ್ಮನೆ ಸಾಂಬಾರು ಪುಡಿ ಟೇಸ್ಟ್ ನೋಡಿದವ್ರಂತೂ ಪದೇ ಫಸ್ಟ್ ಒಂದು 250 ಗ್ರಾಮ್ಸ್ ತೊಗೊಂಡಿದ್ದವರೆಲ್ಲ ನೆಕ್ಸ್ಟು 500 ಗ್ರಾಮು 1 kg ಆಗುವಷ್ಟು ಆರ್ಡರ್ ಮಾಡ್ತಾ ಇದ್ದೀರಾ. ತುಂಬಾ ಚೆನ್ನಾಗಿದೆ ಮೇಡಮ್, ನಿಮ್ಮ ಒಂದು ಸಾಂಬಾರು ಪುಡಿ ಇದ್ರಂತೂ ಗೊಜ್ಜಿಗೂ ಹಾಕ್ಬೋದು, ಬಾತ್ಗಳಿಗೂ ಹಾಕ್ಬೋದು, ರಸಮ್ಗೂ ಹಾಕ್ಬೋದು, ಎಲ್ಲದಕ್ಕೂ ಸಖತ್ತಾಗಿ ಟೇಸ್ಟ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಹಾಗಾಗಿ ಒಂದು 50-60 kg ಆಗುವಷ್ಟೇ ಸಾಂಬಾರು ಪೌಡರ್ ನಮ್ಮ ಮನೆಯಲ್ಲಿ ಖಾಲಿಯಾಗಿದೆ. ಖಂಡಿತ ಪರ್ಚೇಸ್ ಮಾಡಿ, ಸಖತ್ತಾಗಿದೆ. ಎಲ್ಲ ಪ್ರಾಡಕ್ಟೂ ಅಷ್ಟೇ ತುಂಬ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ. ಯಾಕೆಂದರೆ ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲ, ಪ್ರಿಸರ್ವೇಟಿವ್ ಇಲ್ಲ, ಮನೆಯಲ್ಲೇ ಸ್ಮಾಲ್ ಬ್ಯಾಚಸಲ್ಲಿ ಮಾಡೋದ್ರಿಂದ ನಿಮಗೆ ಫ್ರೆಶ್ ಆಗಿ ಬ್ಯಾಚಸ್ನೇ ಕಳಿಸ್ಕೊಡ್ತೀನಿ ನಾನು. ನಮ್ಮಲ್ಲಿ ಸಿಗೋವಂಥ ಮಾಲ್ಟ್ ಪೌಡರ್ಗೂ ಅಷ್ಟೇ ನಿಮಗೆ ಶುಗರ್ ಬೇಡ ಅಂತ ಅಂದರೆ ವಿತ್ ಶುಗರ್ ಸಹ ಎಲ್ಲದರಲ್ಲೂ ಅವೈಲೇಬಲ್ ಇದೆ. ಸಂಜೆ ಹೊತ್ತು, ಬೆಳಗ್ಗೆ ಹೊತ್ತು ಟೀ ಕಾಫಿ ಬದಲಿಗೆ ನಮ್ಮಲ್ಲಿ ಸಿಗೋವಂಥ ಮಾಲ್ಟ್ ಪೌಡರ್ಗಳಿಗೆ ನೀವು ರಿಪ್ಲೇಸ್ ಆಗಿ ಹೆಲ್ತಿಯಾಗಿ ಇರ್ಬೋದು. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ 5-6 ಮಂತ್ಸ್ ಆಯಿತು ಹೊರಗಡೆ ಸಿಗೋವಂಥ ಮಾಲ್ಟ್ ಪೌಡರ್ ಎಲ್ಲನೂ ಸ್ಟಾಪ್ ಮಾಡಿ. ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಅಯ್ಯೋ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಖಂಡಿತ ಇವ್ರು ಕಳಿಸ್ಕೊಡ್ತಾರೆ, ದುಡ್ಡಿಸ್ಕೊಬಿಟ್ಟು ಆಮೇಲೆ ಕಳಿಸ್ಕೊಡ್ದೇ ಇದ್ದರೆ ಅಂತ. ಖಂಡಿತ ಇಲ್ಲ. ನಾನು ಸ್ಟಾರ್ಟ್ ಮಾಡಿದ್ದು ನವೆಂಬರಲ್ಲಿ. ಇದುವರೆಗೂ ನನ್ನ ಹತ್ರ ಒಂದು 3,500-4,000 ಸೇಲ್ಸ್ ಆಗಿದೆ. ಎಲ್ಲವೂ ಸಹ ನಿಮ್ಮಿಂದನೇ ಸಾಧ್ಯ ಆಗಿದ್ದು. ಒಂದು ನೀವು ಆರ್ಡರ್ ಮಾಡಿ ನೋಡಿ, ಖಂಡಿತ ರೀಆರ್ಡರ್ಸ್ ಪದೇ ಮಾಡ್ತೀರಾ. ಸೊ ನೀವು ಆರ್ಡರ್ ಮಾಡಬೇಕಾಗಿರೋ ವಾಟ್ಸ್ಯಾಪ್ ನಂಬರ್ ಬಂದು 7795846794ಗೆ. ಇನ್ಸ್ಟಾಗ್ರಾಮಲ್ಲೂ ಸಹ ನೀವು ಡೈರೆಕ್ಟ್ ಮೆಸೇಜಸ್ ಎಲ್ಲ ಮಾಡ್ಬೋದು. ಆ್ಯಂಡ್ ಗೊತ್ತಾಗ್ತಾ ಇಲ್ಲ ನಮಗೆ ಅಂತ ಅಂದರೆ ನೀವು ಬೇಕಾದ್ರೆ ಫೇಸ್ಬುಕ್ಕಲ್ಲೂ ಸಹ ಮೆಸೇಜಸ್ ಎಲ್ಲ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ. ಅಲ್ಲೇ ಬೇಕಾದ್ರೂ ಸಹ ನಾನು ಆರ್ಡರ್ಸ್ನ ತೊಗೋತೀನಿ. ವಾಟ್ಸಪ್ಪಲ್ಲಿ ಕೆಲವ್ರಿಗೆ ಎಲ್ಲರಿಗೂ ಮಾಡೋದಕ್ಕೆ ಮೆಸೇಜ್ ಮಾಡೋದಕ್ಕೆ ಬರಲ್ಲ ಅಲ್ವಾ, ಅಂಥವ್ರಿಗೆ ನಾನು ಹೇಳ್ತಾ ಇರೋದು ಅಷ್ಟೇ. ಇಲ್ಲ ಅಂದರೆ ಡೈರೆಕ್ಟಾಗಿ ವಾಟ್ಸಪ್ ಮೆಸೇಜ್ ಮಾಡಿ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು. ಏನೇನು ನಮ್ಮ
ನಮ್ಮಲ್ಲಿ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ ಅಂತ ನಾನು ನಿಮಗೆ ಡೀಟೇಲಾಗಿ ಒಂದು ಮೆಸೇಜ್ ಕಳಿಸ್ತೀನಿ. ಅದರಲ್ಲಿ ನಿಮಗೆ ಯಾವ ಪ್ರಾಡಕ್ಟ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ವಾಪಸ್ ರಿಪ್ಲೈ ಮಾಡಿದ್ರೆ ಆಯಿತು. ಥ್ಯಾಂಕ್ ಯು.